ದಿನ ಎದ್ದು ನನ್ ಮುಖನ ನನ್ ಕನ್ನಡಿಯಲ್ಲಿ ನೋಡ್ಕೊಳಕಾಯ್ತಿಲ್ಲ, ಅವಮಾನ ಆಗ್ತೈತೆ. ಅಂಥದ್ರಲ್ಲಿ ಧ್ರುವನ್ಗೆ, ಅವ್ರಮ್ಮನ್ಗೆ, ದೀಪನ್ಗೆ ಯಾವ ಮುಖ ಹೊತ್ಕೊಂಡು ನಾನು ಹೋಗಿ ನಿಂತ್ಕೊಳ್ಳಿ ಹೇಳು? ಯಾವನೋ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರೋಳು ನಾನು, ನೋವು ಪಡ್ತಿರೋಳು ನಾನು. ಈ ದುಃಖ, ದುಮ್ಮಾನ, ಅವಮಾನ, ನೋವು ನಾನೊಬ್ಳಿಗೆ ಸಾಕು. ಈ ನೋವನ್ನ ನಾನು ಧ್ರುವನ್ಗೆ, ಅವ್ರ ಕುಟುಂಬಕ್ಕೆ ಕೊಡಕ್ಕೆ ನನ್ಗಿಷ್ಟ ಇಲ್ಲ. ಬರಕ್ಕಾಗಲ್ಲ ಅಂದ್ರೆ ಅವಳು ಮುಂಚೆನೆ ಹೇಳ್ಬೇಕಿತ್ತು, ನಂಗ್ ಬರಕ್ಕಾಗಲ್ಲ, ನನ್ ಕೈಲಿ ಸೇವೆ ಮಾಡಕ್ ಆಗಲ್ಲ ಅಂತ. ಬರ್ತೀನಿ ಅಂತ ಸುಳ್ಳು ಹೇಳೋದ್ ಯಾಕೆ? ಆಮೇಲೆ ಫೋನ್ ಎತ್ತದ ನಾಟಕ ಮಾಡೋದ್ ಯಾಕೆ? ದೀಪಾ, ನಿನ್ ಮಾತೆಲ್ಲ ಕೇಳ್ಕೊಂಡ್ ಸುಮ್ನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಮೈನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ? ಅವಳಿಗೆ ಸೇವೆ ಮಾಡೋದು ಇಷ್ಟ ಇಲ್ಲ ಅಂದಿದ್ರೆ ಅವತ್ತು ನಿನ್ನ ಮನೆಗೆ ಕಳ್ಸಿ ಅಮ್ಮನ ಸೇವೆ ಇಡೀ ರಾತ್ರಿ ಯಾಕೆ ಮಾಡ್ತಿದ್ಲು? ಎಷ್ಟೇ ಕಷ್ಟ ಬಂದ್ರು ಹೆಗ್ಲು ಕೊಟ್ಟು ನಿಲ್ಲೋ ಅಂತವಳು ಮೈನಾ. ಅಂಥವಳು ಫೋನ್ ಮಾಡಿ ನಾನ್ ಬರ್ತೀನಿ ಅಂದ್ಮೇಲೂ ಬಂದಿಲ್ಲ ಅಂದ್ರೆ ಅದು ತಾತ್ಸಾರ ಅಂತಲ್ಲ. ಈಗ ಫೋನ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಅದು ದುರಹಂಕಾರ ಅಂತಾನೂ ಅಲ್ಲ. ಇನ್ನೇನು ಮತ್ತೆ? ಅವಳಿಗೇನೋ ಸಮಸ್ಯೆ ಆಗಿದೆ ಅಂತ ಅರ್ಥ. ಅದನ್ನ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಹೇಳೋದಕ್ಕಾಗದೆ ಇರಬಹುದಲ್ವಾ? ನಿನ್ನ ಹತ್ರ ಹೇಳ್ಕೊಳಕ್ ಆಗದೆ ಇರೋ ಅಂತದ್ದು ಏನ್ ಸಮಸ್ಯೆ ಇರುತ್ತೆ ಅವಳಿಗೆ? ಸುಮ್ನೆ ಅವಳ ಪರ ವಹಿಸ್ಕೊಂಡ್ ಬರ್ಬೇಡ. ಅಮ್ಮನ್ ಬಗ್ಗೆ ಬಿಡು, ಕೊನೆ ಪಕ್ಷ ನಿನ್ ಬಗ್ಗೆನೂ ಕಾಳಜಿ ಇಲ್ವಲ್ಲ ಅವಳಿಗೆ? ಬಿಸಿ ನೀರ್ ಬಿದ್ದು ನಿನ್ ಕೈ ಸುಟ್ಟೋಗಿದೆ. ಅವಳಿಗೆ ಗೊತ್ತಿದ್ರು ಅದನ್ನ ನೋಡಕ್ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ನೀನ್ ಅವಳನ್ನ ಸರಿಯಾಗಿ